ಎಲ್ಲರೂ ಹುಡುಗಿರಿಗೆ ಬೇಕಿರೋ ಹೂ ಕೊಟ್ಟು ಹೇಳ್ತಾರೆ, ಆದರೆ ಇಡೀ ಮನೆಯವ್ರಿಗೆ ಬೇಕಾಗಿರೋ ಕೊತ್ತಂಬರಿ ಸೊಪ್ಪು ಕೊಟ್ಟು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನೀನು ನನ್ನ ಕಡೆ ನೋಡ್ದಾಗ್ಲೆಲ್ಲ ನನ್ನ ಎದೆಲಿ ಗ್ರ್ಯಾಂಡಾಗಿ ಗೃಹ ಪ್ರವೇಶ ಮಾಡ್ದಂಗೆ ಆಯ್ತದೆ. ನೀನು ನಂಗೆ ಸಿಗ್ಲೇಬೇಕು ಅಂತ ನಮ್ಮೂರು ಗಣೇಶನ ಗುಡಿಲಿ ನಾನು ಹರಕೆ ಕಟ್ಕೊಂಡಿದ್ದೀನಿ. ಆ ದೇವ್ರಿಗೋಸ್ಕರನಾದರೂ ನೀನು ನನಗೆ ಸಿಗ್ಲೇಬೇಕು. ನೀನು ಇವಾಗ ಇದನ್ನ ಈಸ್ಕೊಂಡ್ರೆ ನನ್ನನ್ನು ಇಷ್ಟಪಡ್ತಿದ್ಯಾ ಅಂತ. ನೀನು ಇದನ್ನ ಈಸ್ಕೊಳ್ಳಿಲ್ಲ ಅಂದ್ರೆ ನನ್ನನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ಯಾ ಅಂತ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ ಕೊಟ್ಟು ನಮ್ಮ ಕಲರ್ಫುಲ್ ಜೀವನನೇ ಕಿತ್ಕೊಂಡ್ಬಿಟ್ರಲ್ಲ ಸರ್. ಆಯ್ತು ಬರೆಯ. ಹಾಂ ಸರ್. ಚೆನ್ನಾಗಿ ಬರೀ. ಅಂಕಲ್ ಸರ್, ಒಂದು ಫಿಲ್ಲಿಂದ ಬ್ಲಾಂಕ್ಸ್ ಇಲ್ಲ, ಮ್ಯಾಚ್ ದಿ ಫಾಲೋಯಿಂಗ್ ಇಲ್ಲ, ಅದು ಹೆಂಗ್ ಸರ್ ಪಾಸ್ ಆಗೋದು? ಸುಮ್ಮನಂದೆ ಬರಿತೀನಿ. ಲವ್, ಈ ಟ್ಯಾಟು ಹಾಕ್ಸ್ಕೊಳ್ಳೋ ಬದಲು ಒಂದು 4 ಫಾರ್ಮುಲಾ ಬರ್ಸ್ಕೊಂಡಿದ್ರೆ ಯೂಸ್ ಆಗೋದಲ್ಲೋ. ಬರೀರಿ ತಾವು. ಅಮ್ಮ, ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗೆ ತಂದು ಕೊಡ್ತೀನಮ್ಮ. ಸಾರಿ, ಇವಾಗ ತಿಕ್ಕ ಮುಚ್ಕೊಂಡು ಹೋಗಿ 2 kg ಚಿಕನ್ ತಗೋಬಾ. ಏನು ನಮಗಿಲ್ಲಿ ಮರ್ಯಾದೆನೇ ಇಲ್ಲ. ಭಾನುವಾರ ಆದ್ರೆ ಸಾಕು, ಕೆಲಸ ಎಲ್ಲ ನನಗೆ ಹೇಳ್ತಾನೆ. ಇನ್ನೊಂದ್ಸಲಿ ಕೆಲಸ ಅಂತ ಹೇಳ್ಬಾರ್ದು, ಅಂತ ಕೆಲಸ ಮಾಡಬೇಕು. ಗಣೆ ಗಣೆ ಬಾ ಬಾ ಬಾ. ಇದೇನ ಕೈ ಹಿಂಗ್ ಬೆಳಗಾಗವೆ? ಇವತ್ತು ಭಾನುವಾರ ಅಲ್ವಾ, ನಮ್ಮಮ್ಮ ಪಾತ್ರೆ ತೊಳೆಯಕ್ಕೆ ಹೇಳಿದ್ಲು. ಈಸ್ ಈಕ್ವಲ್ ಟು MC ಮೇಲ್ಗಡೆ 2 ಆ್ಯಂಡ್ ಲೆಟ್ ಎಸ್ ಕನ್ಸಿಡರ್ ನಾವು ಸೆಕೆಂಡ್ 2 ಡೈಮೆನ್ಷನ್ ವೇವ್ ಇಂಟು. ಯಾವನ ಕೈಲ ಆಯ್ತದೆ ಓದಕ್ಕಿದ್ನ? ನಿಜ ಹೇಳ, ಐನ್ಸ್ಟೀನ್ ಇದ್ದಿದ್ರು ಅವಂದು 1-2 ಸಬ್ಜೆಕ್ಟ್ ಹೋಗಿರೋವು. ಇವ್ರನ್ನೆಲ್ಲ ಕ್ಲಾಸ್ಗೆ ಸೇರಿಸ್ತಿರ್ಲಿಲ್ಲ. ಇವಾಗಿನ ಟೀಚರ್ಸ್ ಮೊದ್ಲು ಕಟಿಂಗ್ ಮಾಡಿಸ್ಕೊಂಬ ಹೋಗು ಅಂತ ವಾಪಸ್ ಕಳ್ಸಿರೋರು. ನೀನೇನ ಇವಾಗ ಓದ್ತಿದ್ಯಾ? ಯುದ್ಧದ ಕಾಲದಲ್ಲಿ ಶಸ್ತ್ರಾಭ್ಯಾಸನಾ? ನಿಂದು ನಮ್ದು ಯುದ್ಧದಲ್ಲೇ ಶಸ್ತ್ರಾಭ್ಯಾಸ. ಓದೋದ್ ಬಿಟ್ಟೆ ಆಟ ಆಡ್ತಾ ಇದ್ಯಾ? ಅವ್ರ PUC ಅವ್ರ ಕಣ. PUCನ? ಯಾವ PUCನೋ? 3rd PUC ಬಾಲ್ ಕೊಡೋದು. ಸೀನಿಯರ್ಸ್ಗೆ ಮರ್ಯಾದೆ ಕೊಡೋದು ಗೊತ್ತಿಲ್ವಾ? ಬಂದೆ ಎತ್ಕೋ. ನನ್ನ ಹೆಸರು ಗಣೇಶ್ ಯು. ನಾನು ಸತತ 4 ವರ್ಷದಿಂದ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ. ಮೊದಲನೇ ವರ್ಷ ಚಿಟ್ ತಗೊಂಡೋಗಿ ಸಿಗಾಕೊಂಡಿದ್ದಕ್ಕೆ ಎಲ್ಲರೂ ಬಾಯಿಗೆ ಬಂದಂಗೆ ಬೈದರು. ಇನ್ನು ಮುಂದೆ ನನಗೆ ಓದೋಕ್ಕಾಗುತ್ತೋ ಇಲ್ವೋ, ಇನ್ಯಾವುದೂ ಮೊದಲಿನ ಥರ ಇರೋದಿಲ್ಲ. ಒಟ್ಟಿನಲ್ಲಿ ನನ್ನ ಜೀವನವನ್ನು ಇಂಜಿನಿಯರಿಂಗ್ ಸರ್ವನಾಶ ಮಾಡಿಬಿಟ್ಟಿತು. ಇಂಜಿನಿಯರಿಂಗ್ ಮಾಡದಿರಿ, ಮಾಡಲು ಬಿಡದಿರಿ. ತಮಾಷೆನೆ ನಿನ್ ಸಾಧನೆ ಅಲ್ವಾ? ಊರ್ ತುಂಬಾ ಸಾಲ, ಮೈ ತುಂಬಾ ಸಾಲ, 2 ಮಾಡ್ಕೊಂಡು ಓದ್ಲಾ ಹೊಡ್ಕೊಂಡಿರೋ ನಿನ್ನಂತ ಹುಡ್ಗ ನನಗ್ ಬೇಡ ಅನ್ನಿಸ್ತಿದೆ. ಬೆಳಗ್ಗೆ ಎದ್ದು ಹಾಲು ಪೇಪರ್ ತಂದು ನನ್ಗೂ ಸ್ವಲ್ಪ ಹೆಲ್ಪ್ ಮಾಡಿ ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಆಫೀಸ್ಗೋಗೋ ಯಾವ್ದೇ ಲಕ್ಷಣ ನಿನ್ನಲ್ಲಿ ಕಾಣಿಸ್ತಿಲ್ಲ. ಅಪ್ಪ ಅಮ್ಮನ್ನೇ ವಸ್ತುಗಳ ತರ ನೋಡೋ ನಿನ್ನಂತವನ್ ಜೊತೆ ಹೇಗೋ ಖುಷಿಯಾಗಿರ್ಲಿ. ನನ್ಗೂ ಎಲ್ರೂ ತರ ಆಸೆ ಇರಲ್ವಾ? ನನ್ ಗಂಡ ಆಗೋನು ನನ್ನ ಅವಾಗವಾಗ ವಿಚಾರಿಸ್ಕೋಬೇಕು, ನನ್ ಜೊತೆ ಖುಷಿಯಾಗಿರ್ಬೇಕು, ನನ್ ಜೊತೆನೆ ಮಾತಾಡ್ತಿರ್ಬೇಕು ಅಂತ. ಆದ್ರೆ ಈ ನಡುವೆ ನೀನೇನಾದ್ರೂ ಮಾತಾಡ್ತಿದ್ರೆ ನಂಗೆ ತುಂಬಾ ಓವರ್ ಅನ್ಸುತ್ತೆ ಗೊತ್ತಾ? ದುಡ್ಡು ಅಂದ್ರೆ ಏನೋ ಬೇಕಾದಾಗ ದುಡಿಯೋಣ ಅನ್ನೋ ಹಾಗೆ, ದೇವ್ರು ಅಂದ್ರೆ ಏನೋ ನಿಮ್ ಕ್ಲೋಸ್ ಫ್ರೆಂಡು, ನಿಮ್ಗಲ್ದೆ ಬೇರೆ ಇನ್ಯಾರಿಗ್ ಮಾಡ್ತಾನೆ ಅನ್ನೋ ಹಾಗೆ ಅಲ್ವಾ? ಮರ್ತೋಗು ಅಂತ ಹೇಳೋ ಅಂತ ತಪ್ಪೇನೋ ನೀನ್ ಮಾಡಿಲ್ಲ. ವಾರ ವಾರ ಮನೆಗ್ ಬಂದ್ ಹೋಗೋ ಗಂಡ್ಗಳ ತರಾನೇ ನೀನು ಒಬ್ಬ ಅನ್ಕೋತೀನಿ. ಓತ್ಲಾ ಹೊಡ್ಕೊಂಡ್ ಜೀವನ ನಡೆಸ್ತಿರೋ ನಿನ್ನಂತವನ್ ಜೊತೆ ನಾನಲ್ಲ, ಬೇರೆ ಯಾವ ಹುಡ್ಗಿನೂ ಖುಷಿಯಾಗಿರಲ್ಲ. ನಿನ್ಗೆ ನನ್ಗಿಂತ ಒಳ್ಳೆ ಹುಡ್ಗಿ ಸಿಗ್ತಾಳೋ ಇಲ್ವಾ ನನಗ್ ಗೊತ್ತಿಲ್ಲ, ಆದ್ರೆ ನನಗೆ ನಿನಗಿಂತ ಒಳ್ಳೆ ಹುಡ್ಗ ಸಿಕ್ಕೇ ಸಿಗ್ತಾನೆ. ಮಾರ್ಕ್ ಮೈ ವರ್ಡ್ಸ್. ಏನ್ರೋ ನೀವು ಹೆಲ್ಮೆಟ್ ಇಲ್ಲ, ಟ್ರಿಬಲ್ ರೈಡಿಂಗ್ ಬರ್ತಾ ಇದೀರಾ? ಎಲ್ಲಿ DL ಕೊಡಿಲಿ? ಸರ್, ನಮ್ಮ ಗಾಡಿ, ನಮ್ಮ ಪೆಟ್ರೋಲು, ನಮ್ಮ ಹುಡುಗರು, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ನಿಮ್ದೇನು ಸರ್ ಪ್ರಾಬ್ಲಮ್ಮು? ಆಮೇಲೆ ಹೆಲ್ಮೆಟ್ ಯಾಕೆ ಸರ್? ನಿಮ್ಗಳು ತಲೆ ಉಳ್ಕೊಳ್ಳಿ ಅಂತ ನಿಮ್ಮ ಮೇಲೆ ಕಾಳಜಿ ನಮ್ಗೆ, ಅದಕ್ಕೆ. ನಮ್ಮ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ನಮ್ಗೊಂದು ಕೆಲಸ ಇಲ್ಲ ಸರ್, ಕೆಲಸನಾದ್ರೂ ಕೊಡಿಸಿ. ದುಡ್ಡು ಇಸ್ಕೊಳ್ಳೋದ್ರಲ್ಲಿ ಯಾವ ಕಾಳಜಿ ಬಿಡಿ ಸರ್. 1,000 ರೂಪಾಯಿ ಫೈನ್ ಕಟ್ಟೋಗಷ್ಟೇ. ಯಾಕೆ ಸರ್? ಹೆಲ್ಮೆಟ್ ಏನಾದರೂ ಕೊಡಿಸ್ತೀರಾ? ನಮ್ಮ ಸಾಹೇಬ್ರೆ ಬಂದ್ರು, ಅವ್ರ ಹತ್ರನೇ ಹೇಳು ಎಲ್ಲ. ಇವ್ರೇನು ಸರ್, ಯಾವ್ದು ಆಟ ಸಾಮಾನು ರೋಡಿಗೆ ತಂದ್ಬಿಟ್ಟವ್ರೆ? ಹೈ ಮುಚ್ಚ ಭೈ. ಸರ್, ಬಾಡಿಗೂ ಗಾಡಿಗೂ ಮ್ಯಾಚ್ ಆಗ್ತಿಲ್ವಲ್ಲ, ಅದಕ್ಕೆ ಹಂಗಂದೆ. 3 ಜನ ಫ್ರೀ. ಅವ್ನು ನೋಡ್ರಿ ಗಾಂಜಾ ಹೊಡೆದಂಗ ಅವನೇ. ಅವ್ನು ಜೋರ್ ಚೆಕ್ ಮಾಡ್ರಿ, ಗಾಂಜಾ ಏನೋ ಇರಬೇಕು. ಸರಿ ಸರ್. ಸರ್, ಇಲ್ಲ ನಮ್ಮಮ್ಮ ಚಟ್ನಿಗೆ 2 ಮೆಣಸಿನ್ಕಾಯಿ ಹಾಕಿದ್ರೆ ತಡ್ಕೊಳಕ್ಕಾಗಲ್ಲ. ನೀವು ನೋಡಿದ್ರೆ ಗಾಂಜಾ ಅಂತಿರಲ್ಲ ಸರ್. ಊರು, ನೋವು, ಸಂಕಟ
ಅಪ್ಪ ಅಮ್ಮನಿಗೂ ಬೇಜಾರು. ಊರಲ್ಲಿರೋ ಜನ ಮನ ದನ ಮರ ಗಿಡ ಕಲ್ಲು ಮಣ್ಣು ಎಲ್ಲಾನು ನನ್ನ ಮೇಲೆ ಮುನ್ಸ್ಕೊಂಡವೆ. ಅದೇನೋ ಕೆಟ್ಟೋಗಿರೋ ಗಡಿಯಾರ ಥರ ಅಲ್ಲೇ ನಿಂತಿದ್ಯಾ, ಬಾರ ಮುಂದಕ್ಕೆ ಲವ್ ಮೊದಲು ಸೆಟ್ಲ್ ಆಗೋ ಕಡೆ ಗಮನ ಕೊಡು. ಹೇಳ ಅವನಿಗೆ. ಏಯ್, ನೀವುಗಳು ಅನ್ಕೊಂಡಂಗೆಲ್ಲ ಏನಿಲ್ಲ, ಆಗಿದ್ದಾಗ್ಲಿ ಬಿಡು. ನಂಗೇನು ಕಮ್ಮಿ. ಯಾವ ಹುಡುಗಿ ಅಪ್ಪ ಅಮ್ಮ ಚಿಂದಂತ ಅಳಿಯ ಸಿಗ್ಲಿ ಅಂತ ಅರ್ಕೆ ಹೊತ್ತಿರ್ತಾರೋ ಅಂಥವ್ರಿಗೆ ಸಿಗ್ತೀನಿ. ಲವ್ ಏನು ಆಯ್ತವೆ ಎಲ್ಲ ಕಡೆ, ಅದಕ್ಕೆ ನೀನು ಇಷ್ಟೊಂದು ತಲೆ ಕೆಡ್ಸ್ಕೊಂಡ್ರೆ ನೋಡು. ಈ ಲವ್ ಎಲ್ಲ ಒಂಥರ ಸತ್ತೋಗಿರೋರ ಮನ ಮುಂದೆ ಪ್ಯಾಂಡಲ್ ಹಾಕದಂಗೆ ನರಳಿರುತ್ತೆ, ಆದರೆ ನೆಮ್ಮದಿ ಇರಲ್ಲ. ನಂಗೂ ಬೆಳಿಗ್ಗೆ ಹಾಲಿನ ಬೂತಲ್ಲಿ ಜನ ನೋಡಿದಾಗ ಅರೆ ನಾನು ಹಾಲು ಹಾಕ್ಬೋದಲ್ಲ ಅನ್ಸುತ್ತೆ. ತರಕಾರಿ ಅಂಗಡಿಗೆ ಹೋದಾಗ ತರಕಾರಿ ಮಾರ್ಬೋದಲ್ಲ ಅನ್ಸುತ್ತೆ. ಸಂಜೆ ಬಾರಲ್ಲಿ ಸಿಟ್ಟಿಂಗ್ ಕೂತಾಗ ಎದುರುಗಡೆ ಒಂದು ಕಬಾಬ್ ಅಂಗಡಿ ಹಾಕೊಂಡ್ರೆ ವರ್ಕೌಟ್ ಆಗುತ್ತಲ್ಲ ಅನ್ಸುತ್ತೆ. ಏನ್ ನೋಡಿದ್ರು ಮಾಡ್ಬೋದಲ್ಲ ಅನ್ಸುತ್ತಣ. ನಿಮ್ ಬಿಸ್ನೆಸ್ ಒಂಥರ ಚೆನ್ನಾಗಿದೆ ಬಿಡಿ. ಬಿಸ್ನೆಸ್ ಮಾಡೋರ್ನ ನೋಡೋದೇನೋ ಸುಲಭ, ನೀವು ಈಸಿ ಅನ್ಸಿದ್ರೆ ಮಾಡಿ, ಮುಂದೆ ಗೊತ್ತಾಗುತ್ತೆ. ಅದಕ್ಕೇನಾ ನಾವು ಕಾಲೇಜಲ್ಲಿದ್ದಾಗ ಕುಕಿಂಗ್ ವಿತೌಟ್ ಫೈರು, ಫುಡ್ ಫೆಸ್ಟು ಎಲ್ಲ ಮಾಡಿಸಿದ್ದು. ಏನು ಕೆಲಸ ಸಿಗ್ಲಿಲ್ಲ ಅಂದ್ರೆ ಪಾನಿಪುರಿನೋ ಗೋಬಿನೋ ಬಜ್ಜಿ ಅಂಗಡಿನೋ ಹಾಕಳ್ಳಿ ಅಂತ. ಇವಾಗ ಗೊತ್ತಾಯ್ತು ನನಗೆ. ಇನ್ನು ಬೇಜಾರು ನಮ್ಗೆ ಯಾವ ಲೆವೆಲ್ಗೆ ಅಂದ್ರೆ, ಈ ಬೇಜಾರಲ್ಲಿ ಇರೋರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ನಾನು ಬೇಜಾರಲ್ಲಿ ಇದೀನಿ ಅಂತ ಅದು ಇದು ಹಾಕ್ತಾರಲ್ಲ, ಅದನ್ನ ಹಾಕಕ್ಕೂ ನಮಗ್ ಬೇಜಾರು. ನಮ್ದು ಅಪರೂಪದ ವಯಸ್ಸು, ಬಲವಂತದ ಕನ್ಸು, ಹುಷಾರೇ ಇಲ್ದಿರೋ ಅಂತ ಮನ್ಸು. ಊರಲ್ಲಿ ಬೇಜಾರಾಯ್ತು ತಲೆ ಕೆಡ್ತು ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ನೋಡಿದ್ರೆ ತಲೆನೇ ತಿರುಗಿ ಬೀಳಂಗಾತದೆ ಮೇಡಮ್. ಅಲ್ಲ, ಇಲ್ಲಿ ಎಲ್ಲದಕ್ಕೂ ದುಡ್ಡಿರ್ಬೇಕು. ಡೇಟಾ ಫ್ರೀಯಾಗಿ ಸಿಕ್ಕಿದ್ರು ಊಟ ಫ್ರೀಯಾಗಿ ಸಿಗಲ್ಲ ಮೇಡಮ್ ಇಲ್ಲಿ. ಇರೋ ಊರಲ್ಲಿ ಎಲ್ರ ಮುಂದೆನೂ ಮಾನ ಮರ್ಯಾದೆ ಹೋಯ್ತು. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಜೀವನಾನೇ ಅಸ್ತವ್ಯಸ್ತ ಆಗೋಗಿದೆ. ಚಿಕ್ಕ ವಯಸ್ಸಲ್ಲಿ JCB ಡ್ರೈವರ್ ಆದ್ರೆ ಸಾಕು, ನಮ್ಮನ್ನ 4 ಜನ ನಿಂತ್ಕೊಂಡು ನೋಡ್ತಾರೆ ಅನ್ಕೊಂಡಿದ್ದೆ. ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೀನಿ ಮೇಡಮ್, ಆದ್ರೂ ಏನು ಮಾಡ್ತಿಲ್ಲ. ನನ್ಗೆ ಅವಾಗ ಅನ್ಸುತ್ತೆ ಮನುಷ್ಯನ್ ಜೀವನ ಮತ್ತೆ ಗಣೇಶ ಹಬ್ಬ ಎರಡೂ ಒಂದೇ ಅಂತ. ಗೊತ್ತಾ? ಹೇಗೆ? ಯಾರು ನಮ್ಮನ್ನ ಹೊತ್ತು ಮೆರೆಸ್ತಾರೋ ಕೊನೆಗೆ ಅವರೇ ನಮ್ಮನ್ನ ನೀರಲ್ಲಿ ಮುಳುಗಿಸ್ಬಿಡ್ತಾರೆ. ಮೇಡಮ್ ಪಾಪ. ಈ ವಿಚಾರ ನನಗೆ ಊರಲ್ಲಿ ಅರ್ಥ ಆಯ್ತು. ನಿಮ್ಗೂ ಒಳ್ಳೆ ಟೈಮ್ ಬರುತ್ತೆ ಬಿಡಿ. ಟೈಮಾ? ನನ್ನ ಟೈಮ್ ಹೇಗಿದೆ ಅಂದ್ರೆ ಇದನ್ನೆಲ್ಲ ನಾನು ವೀಕೆಂಡ್ ವಿತ್ ರಮೇಶ್ ಹೇಳ್ಬೇಕು ಅನ್ಕೊಂಡಿದ್ದೆ. ಹೀಗ್ ನೋಡಿ ನಿಮ್ ಮುಂದೆ ಹೇಳ್ತಾ ಕೂತಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಓದೋದೆಲ್ಲ ಯಾಕೆ ಅನ್ಸೋದು, ಮಾರ್ಕ್ಸ್ಗೋಸ್ಕರ ರಿಸ್ಕ್ ತಗೊಳಕ್ಕೆ ಮನ್ಸೇ ಬರ್ತಿರ್ಲಿಲ್ಲ. ಆದ್ರೆ ಕೆಲ್ಸ ದುಡ್ಡು ಈ ಹೆಸರುಗೋಸ್ಕರ ರಿಸ್ಕ್ ತಗೋಬೇಕು ಅಂತ ಅನಿಸ್ತಿದೆ. ಕಷ್ಟ ಆದ್ರೂ ಪರವಾಗಿಲ್ಲ, ಕಲಿಬೇಕು. ಇದ್ರಲ್ಲೇ ಏನಾದ್ರೂ ಒಂದು ಮಾಡ್ಬೇಕು. ಒಂದೊಂದ್ಸರಿ ನನ್ನ ಚಪ್ಪಲಿ ನೋಡಿದ್ರೆ ಉರಿದೋಯ್ತದೆ. ಯಾಕೆ? ಅದಕ್ಕೂ ಒಂದು ಜೊತೆ ಐತೆ, ನನ್ಗಿಲ್ವಲ್ಲ ಅದಕ್ಕೆ. ಬಾ ಒಂದು ರೌಂಡ್ ಹೋಗಿದ್ ಬರೋಣ. ನಮ್ಮನ್ನು ಯಾರಾದ್ರೂ ಇಷ್ಟಪಡ್ಬೋದು. ಲವ್ ನಮ್ಮನ್ನ ಯಾರೋ ಇಷ್ಟಪಡ್ತಾರೆ, ನಮ್ಮನ್ನೇ ನಾವು ಕಷ್ಟ ಪಟ್ಕೊಂಡು ಇಷ್ಟಪಡ್ತಿದೀವಿ. ಮದ್ವೆಗೂ ಮುಂಚೆ ನಮ್ಮ ಅಪ್ಪ ಅಮ್ಮ ಬೇರೆ ಮನೆಗೆ ಹೋಗೋಳು ಅಂತ ಹೇಳ್ತಾ ಇದ್ರು. ಮದ್ವೆ ಆದ್ಮೇಲೆ ಮತ್ತೆ ಬಾವ ಬೇರೆ ಮನೆಯಿಂದ ಬಂದೋಳು ಅಂತಾರೆ. ಹಂಗಾರ ಅವನ ಅಕ್ಕನ್ ಯಾವ್ದು ನಮ್ಮ ಮನೆ? ನಿಮ್ಮ ಅಪ್ಪ ಅಮ್ಮ ಜೀವನ ಪೂರ್ತಿ ದುಡ್ದಿರೋ ದುಡ್ಡನ್ನ ಒಂದೇ ದಿನ ಖರ್ಚು ಮಾಡಿರ್ತಾರೆ. ಅವ್ರ ಖುಷಿನ ನಿಮ್ಮ ಮುಖಾಂತರ ನೋಡ್ತಿರ್ತಾರೆ. ನಿಮ್ಮ ಗಂಡನ್ನ ಕನ್ವಿನ್ಸ್ ಮಾಡ್ತಿರೋ ಅಥವಾ ಕನ್ಫ್ಯೂಸ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರನಾದರೂ ನೀವು ಖುಷಿಯಾಗಿರಿ. ಏನು 8:30 ಇಂದ 9:30 ಬರುತ್ತಲ್ಲ ಆ ಸೀರಿಯಲ್ ನೀನ್ ನೋಡೋದು? ಹೋಗ ಮನೆಗೆ. ಹುಡುಗ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ದುಡ್ಡನ್ನ ದೇವ್ರ ತರ ನೋಡ್ಬಾರ್ದು, ದುಡ್ಡನ್ನ ದುಡ್ಡು ತರ, ದೇವ್ರನ್ನ ದೇವ್ರ ತರ ನೋಡ್ಬೇಕು. ಊಟ ಆಯ್ತಾ, ತಿಂಡಿ ಆಯ್ತಾ, ಅದು ಇದು ಅಂತ ಒಳ್ಳೆ ಪಾಪುಗಳನ್ನ ಮಾತಾಡ್ಸೋ ತರ ಮಾತಾಡ್ಸ್ಬಾರ್ದು. ಅತಿ ಕಾಳಜಿ ಇಷ್ಟ ಆಗಲ್ಲ ನಂಗೆ. ಯಾವಾಗ್ಲೂ ಕಾಲ್ ಎಳ್ಕೊಂಡಿರ್ಬೇಕು. ಓತ್ಲ ಹೊಡ್ಕೊಂಡಿದ್ರು ಪರವಾಗಿಲ್ಲ, ಸದಾ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು. ಮನೆಗ್ ಬಂದ್ರೆ ಟಿವಿ ಆಫ್ ಮಾಡಿ ಅವನ್ ಮಾತನ್ನೇ ಕೇಳ್ತಾ ಇರ್ಬೇಕು ಅಂತ ಅನಿಸ್ಬೇಕು. ಈ ಗೌರ್ಮೆಂಟ್ ಕೆಲ್ಸಕ್ ಸೇರ್ಕೊಂಡು ಸಂಬಳ ಸಾಕಾಗ್ದೆ ಲಂಚ ತಗೊಂಡು ಇಡೀ ವಂಶಕ್ಕೆ ಶಾಪ ಹಾಕ್ಸ್ಕೊಳ್ಳೋಂತ ಜೀವನ ಅಂತೂ ಬೇಡ. ಬೆಳಗ್ಗೆ ಎದ್ದು ಹಾಲು ಪೇಪರ್ ತಂದು 3 ಹೊತ್ತು ಮನೆ ಕೆಲ್ಸ ಅದು ಇದು ಅಂತ ಪಕ್ಕದ ಮನೆಯವ್ರ ತರ ಆರ್ಟಿಫಿಷಿಯಲ್ ಆಗಿ ಬದುಕೋ ಜೀವನ ಅಂತೂ ಬೇಡ. ಇಬ್ರು ಈಕ್ವಲ್ ಆಗಿ ಆರಾಮಾಗಿ ಖುಷಿಯಾಗಿದ್ರೆ ಸಾಕು. ನಿಂಗೆ ಎಷ್ಟು ಕಂಫರ್ಟ್ ಲೈಫ್ ಕೊಡ್ಬೇಕು ಅಂತ ನನಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲಮ್ಮ.
ನೋಡಮ್ಮ, ನಾನು ಡಿಗ್ರಿ ಮಾಡ್ತಿದ್ದಾಗ ನಮ್ಮ ತಂದೆ ಅದು ಇದು ಬಿಸ್ನೆಸ್ ಮಾಡಕ್ ಹೋಗಿ ಎಲ್ಲ ಲಾಸ್ ಮಾಡ್ಕೊಂಡು ಒಂದಿನ ಸೂಸೈಡ್ ಮಾಡ್ಕೊಂಡ್ರು. ಅವಾಗ ನನ್ನ ಎದೆ ಚೆಲ್ಲಂತು. ನಿಮ್ಮ ತಾಯಿ ಹಾರ್ಟ್ ಅಟ್ಯಾಕಲ್ಲಿ ಹೋದಾಗ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಿನಗೆ 4ನೇ ಕ್ಲಾಸಲ್ಲಿ ಜ್ವರ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ನನಗೆ ನೀನಷ್ಟೇ ಇಂಪಾರ್ಟೆಂಟು. ನಾನು ರಿಕ್ವೆಸ್ಟೇ ಮಾಡ್ಕೋತೀನಿ, ಪರವಾಗಿಲ್ಲ. ನನಗೆ ಅಳೋದು ಅಂದರೆ ಇಷ್ಟ ಇಲ್ಲಮ್ಮ, ಆದರೆ ಅದು ತಾನಾಗೆ ಬರೋ ಹಾಗೆ ಮಾತ್ರ ಮಾಡಬೇಡಮ್ಮ. ತಿನ್ನೋ ಊಟಕ್ಕೂ ದುಡ್ಡು, ಕುಡಿಯೋ ನೀರಿಗೂ ದುಡ್ಡು, ಪೆಟ್ರೋಲು, ಮನೆ ಬಾಡಿಗೆ ಎಲ್ಲ ಮಾಡಿ ತಿಂಗಳು ಕೊನೆಯಲ್ಲಿ ಖಾಲಿ ಪರ್ಸನ್ನ ಕನ್ನಡಿ ಥರ ಪದೇ ಪದೇ ನೋಡೋ ಅಂಥ ಜೀವನ ಬೇಡ ಕಂಡ್ರೋ ನಮಗೆ. ಅತಿಯಾದ ಶ್ರೀಮಂತರ ಸವಾಸನೂ ಬೇಡ ಅನ್ಸಿದೆ. ಅವ್ರ ಕತೆಗಳು ಒಂದೊಂದಲ್ಲ ಕಂಡ್ರೋ. ನಾವು ನಮ್ಮ ಜೀವನದಲ್ಲಿ ಅವ್ರ ಥರ ಆಗ್ತೀವಿ ಅಂತ ಅನ್ಕೊಂಡ್ರೂ ಕಷ್ಟ ಅನ್ಸುತ್ತೆ. ಇಷ್ಟು ದಿನ ಬರ್ದೇ ಇರೋ ಕಣ್ಣೀರು ಇವಾಗ ಬರ್ತಿದ್ಯಲ್ಲೋ, ಯಾಕೋ? ನಾನು ಇಷ್ಟು ದಿನ ಜಾಸ್ತಿ ನೀರು ಕುಡಿಯೋರಿಗೆ ಕಣ್ಣೀರು ಬರುತ್ತೆ ಅನ್ಕೊಂಡಿದ್ದೆ. ಆದರೆ ಇವತ್ತು ಗೊತ್ತಾಯ್ತು, ಕುಡಿಯೋ ನೀರಿಗೂ ಬರೋ ಕಣ್ಣೀರಿಗೂ ಸಂಬಂಧನೇ ಇಲ್ಲ ಅಂತ. ಜೀವನದಲ್ಲಿ ಏನು ತಿಳ್ಕೊತೀವೋ ಇಲ್ವೋ, ಆದರೆ ನಮ್ಮ ಸ್ವಂತ ಫ್ರೆಂಡ್ಸ್ ಯಾರು, ಬಾಡಿಗೆ ಫ್ರೆಂಡ್ಸ್ ಯಾರು ಅಂತ ತಿಳ್ಕೊಳ್ಳೋದು ಒಳ್ಳೇದು. ಎಲ್ಲ ತಗೊಂಡ್ರೇನೋ? ದೇವ್ರ ಫೋಟೋ ಒಂದು ಬಿಟ್ವಿ. ಇರಲಿ ಬಿಡ, ಅವನು ನಮ್ಮನ್ನೇ ಸರಿ ಬಿಟ್ಟಿದ್ದಾನೆ. ಅವನು ಸರಿ ಬಿಟ್ಟರೆ ಏನಾಗಲ್ಲ. ಬುದ್ಧಿ ಬಂದಾಗಿಂದ ಮೊದಲನೇ ಸರಿ ನಾನು ನಮ್ಮಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡಿದ್ದು. ನಮ್ಮಪ್ಪ ಏನಂದ್ರು ಗೊತ್ತೇನ್ರು? ಎಲ್ಲ ಇಟ್ಕೊಳ್ಳೋದು ಶ್ರೀಮಂತಿಕೆ ಅಲ್ಲ, ಏನು ಇಟ್ಕೊಳ್ದೆ ಬದುಕೋದು ಶ್ರೀಮಂತಿಕೆನೆ. ಎಲ್ರೂ ನಾನು ಒಪ್ಕೊಂಡ್ರು, ಹೋಗ್ಲಿ ಪಾಪ ಅಂತ. ಆದ್ರೆ ನನಗೆ ನಾನು ಒಪ್ಪಿಗೆ ಆಯ್ತಿಲ್ಲ. ಬೆಳೆದ್ ನಿಂತು ಮಗ ಜೀವನಕ್ಕೊಂದು ದಾರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ತಂದೆ ತಾಯಿಗಾಗೋ ನೋವು ಗೊತ್ತಾ ನಿನಗೆ? ಈ ಊರಲ್ಲಿರೋ ಪ್ರತಿಯೊಂದು ವಸ್ತುನು ನನ್ ಸೋಲನ್ನೇ ನೋಡಿದವೆ. ಸೋತು 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 ಒಂದು ದಿನ ನಾನು ಗೆದ್ರೂನು ಇದು ಸೋಲ ಗೆಲುವ ಅಂತ ಗೊತ್ತಾಗೋದಿಲ್ಲ ಅನ್ಸತ್ತೆ. ಅಷ್ಟು ಸೋತೋಗಿದ್ದೀನಿ. ನಮ್ಮಂತ ಮಿಡಿಲ್ ಕ್ಲಾಸ್ ಜನರಿಗೆ ಖುಷಿ ಅನ್ನೋದು ಬರೀ ಇಮ್ಯಾಜಿನೇಷನ್ ಅಷ್ಟೇ ಆಗೋಯ್ತು. ಅದನ್ನ ಹತ್ರ ಕರೆಸ್ಕೊಳ್ಳೋ ಅಂತ ಪವರು ಕೊಟ್ಟಿಲ್ಲ, ಅದಕ್ಕಾಗಿ ಹುಡ್ಕೊಂಡು ಹೋಗೋ ಅಂತ ಪೇಷನ್ಸು ಕೊಟ್ಟಿಲ್ಲ. ನೀನು ಸರಿಯಾಗಿ ಯೋಚನೆ ಮಾಡಿ ಹೇಳು, ನನ್ನ ಜೀವನ ಇಷ್ಟೊಂದು ಕಷ್ಟ ಆಯ್ತಾ? ಅದಲ್ಲ ನನ್ನ ಹಣೆಯಲ್ಲಿ ಹಣೆ ಬರಹ ಬರ್ತಿದ್ಯೋ ಅಥವಾ 18 ಬಂದ ಮಗ್ಗಿ ಬರ್ತಿದ್ಯೋ? ಎಷ್ಟು ಚಿಕ್ಕ ಹಣೆಯಲ್ಲಿ ವಿಭೂತಿ ಬಳ್ಕೊಂಡ್ರೆ ಬೊಟ್ಟಿಡಕ್ಕೆ ಜಾಗ ಇಲ್ಲ, ಅಂತದ್ರಲ್ಲಿ ನೀನು ಜೀವನಾನೇ ಬರ್ದಿದ್ಯಾ ಅಂತ ಅನ್ಕೊಂಡಿದೀವಲ್ಲ ನಾವು ದಡ್ಡನ ಮಕ್ಕಳು. ಓದೋ ಟೈಮಲ್ಲಿ ಸರಿಯಾಗಿ ಓದೋ ಬುದ್ಧಿ ಕೊಡ್ಲಿಲ್ಲ, ಜೀವನ ಕಟ್ಕೊಳ್ಳೋ ಟೈಮಲ್ಲಿ ಒಂದೊಳ್ಳೆ ಕೆಲಸ ಕೊಡ್ಲಿಲ್ಲ. ಇದೆಲ್ಲ ನೋಡಿದ್ಮೇಲೆ ಹಿಂಗ ಆಯ್ತಲ್ಲ ಅಂತ ಬರ್ದೋನ್ ನಿನಗೂ ಬೇಜಾರು, ಬರ್ಸ್ಕೊಂಡೋನ್ ನನಗೂ ಬೇಜಾರು. ಹೇಳು, ಬೇಕಿತ್ತ ನಮ್ಗಿದೆಲ್ಲ? ಮೋಸ್ಟ್ಲಿ ನೀನ್ ಜನರನ್ನೆಲ್ಲ ಆಟದ ಸಾಮಾನುಗಳು ಅನ್ಕೊಂಡ್ಬಿಟ್ಟಿದ್ಯೇನೋಪ್ಪ. ಅದ್ರಲ್ಲೂ ನಾವುಗಳು ನೀನ್ ಆಟ ಆಡಿ 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 ಬಿಸಾಕಕ್ಕೂ ಮನ್ಸಿಲ್ದೆ ಮೂಲೆಯಲ್ಲಿಟ್ಟಿರುವಂತ ಆಟದ ಸಾಮಾನುಗಳು. ಒಬ್ಬ ಓದಿರೋನು, ಅದ್ರಲ್ಲೂ ಇಂಜಿನಿಯರಿಂಗ್ ಓದಿರೋನು, ಅವನಿಗೋಸ್ಕರ ಅವನ ಊರಿಗೋಸ್ಕರ ಏನೇನೆಲ್ಲ ಮಾಡ್ಬೋದೋ ಅದನ್ನೆಲ್ಲ ಮಾಡ್ತೀನಿ. ನನ್ ಎಲ್ಲ ಆಸೆಗಳನ್ನು ಈಡೇರಿಸ್ಕೊತೀನಿ. ಮುಂದೊಂದ್ ದಿನ ನಿನ್ನ ಅವಶ್ಯಕತೆನೆ ನನಗ್ ಬರಬಾರ್ದು, ಹಂಗ್ ಬದುಕ್ ತೋರಿಸ್ತೀನಿ. ನೀನು ತಪ್ಪರಿತ್ಯ ಅಂತ ಪ್ರೂವ್ ಮಾಡ್ತೀನಿ. ನನಗೆ ಹುಚ್ಚಿಡಿಸ್ಬಿಟ್ಟೆ ಅಲ್ಲ, ನಿನ್ಗೂ ಹುಚ್ಚಿಡಿಸೋವರೆಗೂ ನಾನು ಬಿಡಲ್ಲ. ಇದೇ ಕೊನೆ ಅಲ್ಲ, ಇದೇ ಶುರು.